ಭಾಳಷ್ಟು ವಿಚಾರಗಳ ವಿದ್ಯಾರ್ಥಿಗಳಿದೆ. ಭಾಳ ಪರ್ಟಿಕ್ಯುಲರ್ ಆಗಿ ಅವರು ಹೇಳ್ತಾ ಇರುವಂಥ ವಿಚಾರಗಳು ನೋಡಿ. ನಮಗೆ ಸರ್ಕಾರ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರೆ ಸ್ಕಾಲರ್ಶಿಪ್ ಕರೆಕ್ಟಾದ ಟೈಮಲ್ಲಿ ಬರಬೇಕಲ್ವ. ಈಗ ಯಾವ ತಿಂಗಳಲ್ಲಿದ್ದೀವಿ ನಾವು, ಈ ವರ್ಷದ ಅಕಾಡೆಮಿಕ್ ಇಯರು ಮುಕ್ತಾಯದ ಹಂತಕ್ಕೆ ಬರ್ತಾ ಇರುವಂಥದ್ದು, ಅಥವಾ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ಈ ಒಂದು ಸೆಮಿಸ್ಟರ್ನಲ್ಲಿ ಇರುವಂತಹ ಸಂದರ್ಭದಲ್ಲಿದ್ದೀವಿ. ಈ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳಿದರೆ ಇನ್ನು ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆ. ಸರ್ಕಾರ ಎಲ್ಲ ಜಾತಿಗಳವ್ರನ್ನೂ ಕೂಡ ಮುಟ್ಟೋದಕ್ಕೆ ಪ್ರಯತ್ನವನ್ನು ತನ್ನ ಬಜೆಟ್ನಲ್ಲಿ ಮಾಡಿರುವುದು. ಸಿದ್ದರಾಮಯ್ಯವರು ಆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹವ್ಯಕ ಭಾಷೆಗೂ ಕೂಡ ಒಂದು ಅಕಾಡೆಮಿಯನ್ನು ಮಾಡ್ತೀವಿ ಅನ್ನೋದನ್ನು ಘೋಷಣೆ ಮಾಡಿರುವುದು ಸರ್ಕಾರದ ಬಜೆಟ್ನಲ್ಲಿ ಗೋಚರಿಸುತ್ತೆ. ಕನ್ನಡ ಸಂಸ್ಕೃತಿಯ ಹೆಸರಿನಲ್ಲಿ ಇನ್ನೊಂದಷ್ಟು ಹೊಸ ಪ್ರಾಧಿಕಾರಗಳು, ಹೊಸ ಪ್ರತಿಷ್ಠಾನಗಳು ಜಾರಿಗೊಳ್ಳುವಂಥದ್ದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸರ್ಕಾರದ ಘೋಷಣೆಗಳಲ್ಲಿ ಇರುವಂಥದ್ದು. ಇಲ್ಲಿ ಕಡೆದಾಗಿ ರಾಜೇಶ್ವರಿ ಅವರೇ, ತಾವೇನು ಹೇಳ್ತೀರಿ ಇಡೀ ಬಜೆಟ್ ಬಗ್ಗೆ? ಯಾವುದೇ ಬಜೆಟ್ನ ಇಂಪ್ಲಿಮೆಂಟೇಷನ್ ದೃಷ್ಟಿಯಿಂದ ನೋಡಿದಾಗ ಸರ್, ಅದೇ ಯಾವುದೇ ಬಜೆಟ್ ಎಷ್ಟೇ ಚೆನ್ನಾಗಿ ಕಂಡ್ರು ಎಟ್ ದಿ ಎಂಡ್ ಆಫ್ ದಿ ಡೇ ಸಕ್ಸಸ್ ಆಫ್ ದಟ್ ಬಜೆಟ್ ಎಲ್ಲೂ ಕೆಟ್ಟ ಬಜೆಟ್ ಅಂತ ಇರಲ್ಲ ಸರ್. ವೆದರ್ ಇಟ್ ಈಸ್ ಅ ಬಿಗರ್ ಬಜೆಟ್, ಸ್ಮಾಲರ್ ಬಜೆಟ್, ಇಂಪ್ಲಿಮೆಂಟೇಷನ್ ಯಾರು ಚೆನ್ನಾಗಿ ಮಾಡ್ತಾರೆ ದಟ್ ಈಸ್ ಅ ಗುಡ್ ಬಜೆಟ್ ಆಕ್ಚುಲಿ. ಸೊ ಇವಾಗ ಇಷ್ಟೊಂದು ಸ್ಕೀಮ್ಸ್ ಎಲ್ಲ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. AI ಇವಾಗಷ್ಟೇ ಸ್ಟೂಡೆಂಟ್ಸ್ ಮಾತಾಡ್ತಾ ಇದ್ರು ದಟ್ ವಿ ಆರ್ ಹ್ಯಾಪಿ ಗವರ್ಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ AI ಕರಿಕ್ಯುಲಮ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಯಾರು ಕಲಿಸ್ತಾರೆ? ಐ ಮೀನ್ ಟೀಚರ್ಸ್ ಟ್ರೈನಿಂಗಿಗೆ ಎಷ್ಟು ದುಡ್ಡು ಇದು ಮಾಡಿದ್ದಾರೆ ಅದು ನನಗೆ ಬಜೆಟಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಬಿಕಾಸ್ AI ಕಲಿಸ್ಬೇಕಂದ್ರೆ ಟೀಚರ್ಸ್ ಕೂಡ ಅಷ್ಟೇ ಇಕ್ವಿಪ್ಡ್ ಆಗಿರ್ಬೇಕಲ್ಲ. ಟ್ರೈನಿಂಗಿಗೆ ಎಷ್ಟು ದುಡ್ಡು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಆಕ್ಚುಲಿ. ಬಿಕಾಸ್ ವೆರಿ ರೀಸೆಂಟ್ ಒಂದು ಪ್ರಥಮ್ ರಿಪೋರ್ಟ್ ಇಟ್ ಸೇಸ್ 40% ಆಫ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಬರೀ ಲೆಟರ್ಸ್ ಮಾತ್ರ ಓದಕ್ ಬರುತ್ತೆ, ಅವರಿಗೆ ವರ್ಡ್ಸ್ ಓದಕ್ ಬರಲ್ಲ ಅಂತ. 40% ಆಫ್ ದ 5th ಸ್ಟ್ಯಾಂಡರ್ಡ್ ಕ್ಲಾಸಿಗೆ ಹೋಗೋ ಮಕ್ಕಳಿಗೆ 2nd ಸ್ಟ್ಯಾಂಡರ್ಡ್ ಬುಕ್ ಓದಕ್ ಬರಲ್ಲ ಅಂತ. ಸೊ ಕ್ವಾಲಿಟಿ ಆಫ್ ದ ಎಜುಕೇಶನ್ ಎಷ್ಟು ಸ್ಪೆಂಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಕ್ವಾಲಿಟಿ ಆಫ್ ದ ಎಜುಕೇಶನ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್ ಅಂತ ಅನ್ಸುತ್ತೆ. ಯಾಕಂದರೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, AI ಅಪ್ಲಿಕೇಶನ್ಸ್ ಬಗ್ಗೆ, ML ಮಷಿನ್ ಲರ್ನಿಂಗ್, ಕ್ಲೌಡ್ ಕೌಂಟಿಂಗ್ಸ್. ಸೊ ಇಷ್ಟೆಲ್ಲ ನಾವು ಟೆಕ್ನಾಲಜೀಸ್ ಬಗ್ಗೆ ಮಾತಾಡಬೇಕಾದ್ರೆ ಕ್ವಾಲಿಟಿ ಆಫ್ ಎಜುಕೇಷನ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಬಜೆಟ್ ಒಂದು ದಿನ ಡಿಸ್ಕಸ್ ಮಾಡಿ ಬಿಡುವಂಥದ್ದಲ್ಲ ಅಂತ ನನಗನ್ಸುತ್ತೆ. ಆ್ಯಕ್ಚುಲಿ ಕಂಟಿನ್ಯೂಸ್ ಫಾಲೋ ಅಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ಇಂಪ್ಲಿಮೆಂಟೇಷನ್ ಇದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ದೇರ್ಫೋರ್ ಔಟ್ಕಮ್ ವುಡ್ ಬಿ ಗುಡ್ ಅಂತ ಅನ್ಸುತ್ತೆ. ಒಂದಿನ ಡಿಸ್ಕಸ್ ಮಾಡಿ ನಾವು ಬಜೆಟ್ ಇನ್ನು ನೆಕ್ಸ್ಟ್ ಇಯರ್ ಮಾತಾಡೋದು ನಾವು. ಸೊ ಹಾಗಾಗಿ ಇಂಪ್ಲಿಮೆಂಟೇಷನ್ ಬಗ್ಗೆ ತುಂಬ, ಯಾಕಂದರೆ ಎಷ್ಟೋ ಹಣ ಮಿಡ್ಲಲ್ಲೇ ಸೋರಿಕೆ ಆಗುತ್ತೆ. ಅದು ಯಾವ ಇದಕ್ಕೆ ಅಂತ ಇಟ್ಟಿರ್ತಾರೆ ಅಲ್ಲಿ ತನಕ ಹೋಗಿ ಮುಟ್ಟೋದೇ ಇಲ್ಲ ಆ್ಯಕ್ಚುಲಿ. ಇವಾಗ ನೀವು ಸ್ಕಾಲರ್ಶಿಪ್ ಅದು ಸೀರಿಯಸ್ ಕನ್ಸರ್ನ್ ಆ್ಯಕ್ಚುಲಿ. ಯಾಕಂದರೆ ಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ, ಗೌರ್ಮೆಂಟ್ ಕಾಲೇಜಸಲ್ಲಿ, ಸ್ಟೇಟ್ ಯೂನಿವರ್ಸಿಟೀಸಲ್ಲಿ ಓದ್ತಾ ಇರೋರು ಎಷ್ಟೋ ಜನ ಫಸ್ಟ್ ಜನರೇಷನ್ ಎಜುಕೇಟರ್ಸ್ ಇರ್ತಾರೆ. ಸೊ ಹಾಗಾಗಿ ಸ್ಕಾಲರ್ಶಿಪ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್ ಅವರಿಗೆ. ಸೊ ಈ ಥರದ್ದು ಲೈಕ್ ಇಂಪ್ಲಿಮೆಂಟೇಷನ್ ಇದು ಪಾರ್ಟ್ ಗೌರ್ಮೆಂಟ್ ತುಂಬ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಮೋರ್ ದೆನ್ ನಾನು ಇಷ್ಟು ಅಲೋಕೇಟ್ ಮಾಡಿದೆ, ಅಷ್ಟು ಅಲೋಕೇಟ್ ಮಾಡಿದೆ, 10% ಇನ್ಕ್ರೀಸ್ ಆಯಿತು. ಮೋರ್ ದೆನ್ ದ್ಯಾಟ್ ಎಷ್ಟು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ದೀರಾ ನೀವು ಎನಿ ಸ್ಕೀಮ್, ಅದು ಸಕ್ಸಸ್ ಆಫ್ ದ ಬಜೆಟ್ ಡಿಫೈನ್ ಮಾಡುತ್ತೆ ಅಂತ ಅನಿಸುತ್ತೆ. ಎಸ್, ಕನಕವರ್ ಲಾಸ್ಟ್ ಪಾಯಿಂಟ್ ಅವ್ರು ಹೇಳ್ತೀರಿ ಸರ್. ಈ ಒಂದು ಬಜೆಟು ತುಂಬ ಇಂಪಾರ್ಟೆಂಟ್ ಏನಂತಂದರೆ ಈ ಒಂದು ಹೆಲ್ತ್ ಬಗ್ಗೆ ಇರ್ಬೋದು. ಸರ್ಕಾರ ಏನು ಇವಾಗ ನೋಡಿದ್ರೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಮಕ್ಕಳು, ಈಗ ಒಂದು ಕಡೆ ಕಾಂಟ್ರಾಕ್ಟ್ಗೆ ಅಮೌಂಟ್ ಕೊಟ್ಟಿಲ್ಲ, ಈ ಕಡೆ ನಮಗೆ ರೆಕ್ರೂಟ್ಮೆಂಟ್ ಮಾಡಿಲ್ಲ. ಸುಮಾರು 2,84,000 ಖಾಲಿ ಹುದ್ದೆ ಇದೆ. ಈ ದುಡ್ಡೆಲ್ಲ ಎಲ್ಲೂ ಹೋಗ್ತಾ ಇದೆ ಫಸ್ಟ್ ಥಿಂಗ್. ಮತ್ತು SC/ST ಫಂಡ್ ಅದು ಅಷ್ಟೇ, ಅದು ಕರೆಕ್ಟ್ ಪ್ರಾಪರ್ ರಿಲೀಸ್ ಆಗ್ತಾ ಇಲ್ಲ. ಯಾರಿಗೂ ದುಡ್ಡೇ ಸಿಗ್ತಾ ಇಲ್ಲ ಅಂದರೆ ಈ ದುಡ್ಡೆಲ್ಲ ಏನು ಗ್ಯಾರಂಟೀಸ್ಗೆ ಹೋಗ್ತಿದೆ, ಈ ಫ್ರೀ ಗ್ಯಾರಂಟೀಸ್ ಏನು ಸುಮಾರು 50,000-60,000 ಕೋಟಿ ಹೋಗ್ತಾ ಇದೆ ಅಲ್ಲಿ, ಅದನ್ನು ರ್ಯಾಷನಲೈಸೇಷನ್ ಮಾಡಬೇಕು ಸರ್. ಯಾಕೆಂತಂದರೆ ಇಲ್ಲಿ ಫ್ರೀ ಗ್ಯಾರಂಟೀಸ್ ಕೊಡೋ ಬದಲು ಫ್ರೀ ಎಜುಕೇಷನ್ ಕೊಡಿ, ಫ್ರೀ ಹೆಲ್ತ್ ಕೊಡಿ, ಫ್ರೀ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಫ್ರೀ ಕಲ್ಚರಲ್ ಆ್ಯಕ್ಟಿವಿಟೀಸು, ಫ್ರೀ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಹೋಗಿ ಸರ್. ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಎಲ್ಲಿ ಇಂಪಾರ್ಟೆನ್ಸ್ ಇದೆ ಅದಕ್ಕೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಇದೆ ಅದಕ್ಕೆ ಫಸ್ಟ್ ಕೊಡಬೇಕು ಸರ್. ಈಗ ಎಂಪ್ಲಾಯ್ಮೆಂಟ್ ಕೊಡೋದ್ರಿಂದ ಪ್ರೈಮರಿ ಎಜುಕೇಷನಿಂದ ಕಂಪ್ಲೀಟ್ ಏನು ಡಿಗ್ರಿ ಕಂಪ್ಲೀಟ್ ಆಗೋ ತನಕ ಎಜುಕೇಷನ್ ಸಿಸ್ಟಮು ಸಿಲೆಬಸ್ ಚೇಂಜ್ ಮಾಡಿ ಅದರಲ್ಲಿ ಅಡ್ವಾನ್ಸ್ ಸಿಲೆಬಸ್ ತೊಗೊಂಬಂದು ಅದು ಪ್ರಾಕ್ಟಿಕಲ್ಲಾಗಿ ಏನು ಬೇಕೋ ಅದ್ರ ಬಗ್ಗೆ ಫೋಕಸ್ ಮಾಡ್ಬೇಕು ಸರ್. ಮತ್ತು ಈ ಒಂದು ಸ್ಕೂಲು ಕಾಲೇಜಸ್ ಏನಿದೆ, ಈ ಒಂದು ದೇವಸ್ಥಾನದ ಮುಂದೆ ಏನು ಲೈನ್ ಹಚ್ತಾರಲ್ಲ ಸರ್, ಒಂದು ದೇವ್ರು ನೋಡಬೇಕು ಅಂತೇಳಿ ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ಸಲ್ಲಿ ಲೈನ್ ಹಚ್ಚಬೇಕು ಅಡ್ಮಿಷನ್ ಆಗೋದಕ್ಕೋಸ್ಕರ.
ಮತ್ತು ಅಲ್ಲಿಂದ ಎಜುಕೇಷನ್ಗೋಸ್ಕರ ಅಂಥ ಒಂದು ಟ್ರೈನಿಂಗ್ ಸೆಂಟರ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಟೀಚರ್ಸ್ದು, ಆವಾಗ ನೀವು ನಮ್ಮ ರಾಜ್ಯ ನಮ್ಮ ದೇಶ ಡೆವಲಪ್ ಆಗುತ್ತೆ. ಅಲ್ಲಿವರೆಗೂ ನಮ್ಮ ದೇಶ ನಮ್ಮ ರಾಜ್ಯ ಯಾವುದೇ ಕಾರಣಕ್ಕೂ ಡೆವಲಪ್ ಆಗಲ್ಲ ಸರ್. ಮತ್ತು ಇನ್ನೊಂದೇನೆಂದರೆ ನಮ್ಮ ಜನ ಏನು ನಾಳೆ ದಿನ ಓಟ್ ಕೇಳಕ್ಕೆ ಬರ್ತಾರಲ್ಲ, ಅವತ್ತಿನ ದಿನ ನೀವು ಒಂದು ಅನುದಾನ ಅಂದರೆ ಒಂದು ದೇವಸ್ಥಾನ ಕಟ್ಟೋದಕ್ಕೆ ದುಡ್ಡು ಕೊಡಿ, ಇಲ್ಲ ಅವರು ಸಂಘಗಳಿಗೆ ದುಡ್ಡು ಕೊಡಿ ಅನ್ನೋ ಕೇಳೋದು ಬದಲು ಸ್ಕೂಲು ಕಾಲೇಜಿಗೆ ಇಂಪಾರ್ಟೆನ್ಸು, ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಸ್ಟೇಡಿಯಮ್ಸ್ ಇರ್ಬೋದು, ಗ್ರೌಂಡ್ಸ್ ಇರ್ಬೋದು, ಅವ್ರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. 100% ನಮ್ಮ ರಾಜ್ಯ ನಮ್ಮ ದೇಶ ಡೆವಲಪ್ ಆಗುತ್ತೆ. ನಿಜ ನಿಜ. ಅರುಣ್ ಅವರೇ, ತಾವು ಕಡೆದಾಗಿ ಸರ್ 2 ಪಾಯಿಂಟ್ ಸರ್. ಒಂದು, ಇದೆಲ್ಲ ಪ್ರಾಬ್ಲಮ್ಗೆ ಒಂದು ಕಡೆ ಗ್ಯಾರಂಟಿಗೆ ದುಡ್ಡು ಹೋಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಕರ್ನಾಟಕದ ಎಕಾನಮಿ ಬೆಳೀತಾ ಇಲ್ಲ ಸರ್. ಈಗ ಬಜೆಟ್ ಸ್ಪೀಚಲ್ಲಿ CM ಸಾಹೇಬರು ಹೇಳಿದ್ರು 8.1% ನಾವು ಗ್ರೋತ್ ಆಗಿದೆ ಅಂತ. ಇಂಡಿಯಾದಲ್ಲಿ 7.4% ಗ್ರೋತ್ ಇದೆ. ನಮ್ಮ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಸರ್ ನಾವು 15% ಬೆಳಿಬೇಕು. 15% ನಾವು ಏನು ಬೆಳಿಬೇಕು, ಅದಕ್ಕೆ ಏನೇನು ಮಾಡಬೇಕು, ಅದು ಯಾವುದೂ ಈ ಬಜೆಟಲ್ಲಿ ಇಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಹಣಕಾಸು ಪ್ರತಿಯೊಂದು ಸರಿ ಹೋಗಬೇಕು ಅಂದರೆ ಸರ್ ನಾವು ಸಂಪಾದನೆ ಜಾಸ್ತಿ ಮಾಡಬೇಕು ಸರ್. ಇದು ಮನೆಗಾದರೂ ಸರಿ, ಸರ್ಕಾರಕ್ಕಾದರೂ ಸರಿ, ಸಾಲ ತೀರಿಸಬೇಕು ಅಂದರೆ ಸಂಪಾದನೆ ಮಾಡಬೇಕು. ಸೊ ಆ ಸಂಪಾದನೆಗೆ ಇದರಲ್ಲಿ ರೂಟ್ ಇಲ್ಲ ಸರ್, ತುಂಬ ದೊಡ್ಡ ರೂಟ್ ಇದೆ. ಎರಡನೇದು AI ಅನ್ನೋದು ಫ್ಯಾನ್ಸಿ ವರ್ಡ್ ಆಗಿರ್ಬೋದು. AI ಹೊಡೆತ ನಮ್ಮ ಎಸ್ಪೆಷಲಿ ಕರ್ನಾಟಕಕ್ಕೆ ಹೇಗೆ ಬೀಳುತ್ತೆ ಅಂತ ಇನ್ನೊಂದು ವರ್ಷದಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್. ಮೋಸ್ಟ್ ಆಫ್ ದಿ IT ಜಾಬ್ಸು ದೊಡ್ಡ ಕ್ವಶನ್ ಮಾರ್ಕ್ ಆಗೇ ಉಳ್ಕೊಳ್ಳುತ್ತೆ ಸರ್. ಬೆಂಗಳೂರು ವಿಲ್ ಬಿ ಅಫೆಕ್ಟೆಡ್. ಈಗ ಸದ್ಯಕ್ಕೆ 10 ದಿವಸದಿಂದ ಇರಾನ್ ಅಮೇರಿಕಾ ವಾರ್ ನಡೀತಿರೋದ್ರಿಂದ AI ಹೆಡ್ಲೈನ್ಸು ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಪ್ರತಿಯೊಂದು ಜನವರಿಯಲ್ಲಿ ಬಂದಿದ್ದ ಅಂತಹ ಇನೋವೇಷನ್, AI ಲೆಡ್ ಇನೋವೇಷನ್ ಎಲ್ಲನೂ 5,000, 10,000, 15,000, 20,000 ಜಾಬ್ ಹೋಗಿರೋದೇ ಹೊರತು ಯಾವುದೂ ಅಡಿಷನ್ ಆಗಿಲ್ಲ ಸರ್. ಒಂದು ಕಂಪ್ಯೂಟರ್ ಕೆಲಸನ ಮಾಡಿ ಮನುಷ್ಯನ ಇಂಟರ್ವೆನ್ಷನ್ ಇಲ್ದಂಗೆ ಮಾಡ್ತಾ ಇರ್ಬೇಕಾದ್ರೆ ಲಾಟ್ ಆಫ್ ಡಿಸ್ರಪ್ಷನ್ಸ್, ಬಹಳಷ್ಟು ಚೇಂಜು ನಮ್ಮ ಬೆಂಗಳೂರಲ್ಲಿ ನಾವು ನೋಡ್ತೀವಿ ಸರ್ ನೆಕ್ಸ್ಟ್ 1 ವರ್ಷದಲ್ಲಿ. ಅದಕ್ಕೆ ಇದು ರೆಡಿಯಾಗಿಲ್ಲ ಸರ್. ಏಕೆಂದರೆ ನಮ್ಮ ಸರ್ಕಾರಕ್ಕೆ ಮೇಯ್ನ್ ಆದಾಯ ಬರೋದು ಬೆಂಗಳೂರಿಂದ. ಆ ಬೆಂಗಳೂರಲ್ಲೇ ಆದಾಯ ಕುಸಿತ ಆದರೆ ಬೆಂಗಳೂರಲ್ಲಿರೋ ಜನಕ್ಕೆ, ಸರ್ಕಾರಕ್ಕಂತೂ ಭಾಳ ಏಟ್ ಬೀಳುತ್ತೆ ಸರ್. ಇದು 2 ಔಟ್ಲೈಯರ್ಸು ಇದರಲ್ಲಿ ಇನ್ನೂ ಬಂದು ನೋಡಿಲ್ಲ ಸರ್. ಎಸ್, ಲಾಸ್ಟ್ ಪಾಯಿಂಟ್ ಹೇಳ್ತೀರಿ. ಅರುಣರಾವ್ ಹೇಳಿದಾಗೆ ರಿಯಲ್ ಗ್ರೋತ್ ಇಲ್ಲದೆ ನೀವು ಯಾವ ಬಜೆಟ್ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ರಿಯಲ್ ಗ್ರೋತನ್ನು ಎಲ್ಲೂ ತೋರ್ಸೋಕ್ಕಾಗಿಲ್ಲ. ರಿಯಲ್ ಗ್ರೋತ್ ಇಲ್ಲ ಇಲ್ಲಿ. ಇದು ಬುಕ್ ಅಡ್ಜಸ್ಟ್ಮೆಂಟ್ ಥರ ಮಾಡಿರುವಂಥ ಬಜೆಟ್ ಅಷ್ಟೇ. ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾರನ್ನೂ ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಪರಿಸ್ಥಿತಿ ಆಗಿದೆ. ಇನ್ನೊಂದು, ಎಲ್ಲರದ್ದು ಡಿಮ್ಯಾಂಡ್ ಇರೋದೇನು, ಲೀಕೇಜ್ ಮತ್ತು ಕರಪ್ಷನ್ ಕಡಿಮೆ ಮಾಡಬೇಕು, ಭ್ರಷ್ಟಾಚಾರನ ಅಂತ. ಈಗ ಲೀಕೇಜ್ ಮತ್ತು ಭ್ರಷ್ಟಾಚಾರವನ್ನು ಕಡಿಮೆ ಮಾಡದೇ ಇದ್ದರೆ ಅದರಿಂದ ಯಾವುದೇ ಪ್ರಯೋಜನ ಆಗಲ್ಲ. ಸುಮಾರು 30-40% ಅದಕ್ಕೆ ಹೋಗ್ತಾ ಇದೆ ಅಂತ ಆದ ಮೇಲೆ ನೀವೇ ಊಹೆ ಮಾಡಿ ಇಷ್ಟು ಹಣವನ್ನು ಇದಕ್ಕೆ ಮೀಸಲಿಟ್ಟಿದ್ದೀನಿ ಅಂದರೆ ಎಷ್ಟು ದುಡ್ಡು ಎಲ್ಲಿಗೆ ಹೋಗ್ಬೋದು, ಅದು ಎಲ್ಲಿ ಬರುತ್ತೆ ಅಂತ. ಇನ್ನೊಂದು, ಅರುಣಾರಸ್ ಅವರು ಹೇಳಿದಾಗೆ AI ಅತಿ ಹೆಚ್ಚು ಹೊಡೆತ ಬೀಳೋದು ಕರ್ನಾಟಕಕ್ಕೆ. ಯಾಕೆ ಅಂದರೆ ಬೆಂಗಳೂರು ಟೆಕ್ ಕ್ಯಾಪಿಟಲ್. ಇಲ್ಲಿ 1 ಲಕ್ಷ ಉದ್ಯೋಗ ಹೋಯಿತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದರ ಪರಿಸ್ಥಿತಿ ಏನಾಗುತ್ತೆ ಅಂತ. ಅದರಿಂದ ಎಷ್ಟು ರೆವಿನ್ಯೂ ಲಾಸ್ ಆಗುತ್ತೆ. ಮತ್ತು ಅವ್ರನ್ನ ನಂಬಿಕೊಂಡು ಬೇರೆ ಉದ್ಯೋಗ ಮಾಡೋವಂಥವ್ರು ಇದ್ದಾರಲ್ಲ, ಹೋಟ್ಲು ನಡೆಸೋರಿಂದ ಬೇರೆ ಎಲ್ಲ ಜನಗಳು, ಅವ್ರ ಪರಿಸ್ಥಿತಿ ಏನಾಗುತ್ತೆ ಲೆಕ್ಕ ಹಾಕಿ, ಇನ್ಕ್ಲೂಡಿಂಗ್ ರಿಯಲ್ ಎಸ್ಟೇಟ್. ಆದ್ದರಿಂದ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು. ಎಸ್, ಈಗಾಗಲೇ ಬಜೆಟ್ ಮಂಡನೆ ತಮಗೆಲ್ಲರೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗೋದಕ್ಕಾಗಿ, ಇಷ್ಟೊತ್ತು ಜಾಯ್ನ್ ಆಗೋದಕ್ಕಾಗಿ.